ಹಲೋ ಫ್ರೆಂಡ್ಸ್, ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇದು ಸೌತೆಕಾಯಿ ಬೆಳೆ. ಇದು ಬೀಜ ಹಾಕಿ 20 ಡೇಸ್ ಆಗಿದೆ, ಚೆನ್ನಾಗಿ ಬಂದಿದೆ. ಇದಕ್ಕೆ ಗೊಬ್ಬರ DAP ಮತ್ತು ಸುಫಲ 2 ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಅಂದಾಗಿ ಗಿಡ ಚೆನ್ನಾಗಿ ಬಂದಿದೆ. ಇವಾಗೇನಪ್ಪ ಅಂತಂದರೆ, ಇವಾಗ ಕಡ್ಡಿನ ಇದು ಒಬ್ಬೋ ಗಿಡ ಇದನ್ನು ನೋಡಿ, ಈ ಥರ ಗಳ ನಿಲ್ಲಿಸಿ ಇದಕ್ಕೆ ಬಲೆ ಎಣೆದು ಎತ್ತಿ ಕಟ್ಟಬೇಕು ಫ್ರೆಂಡ್ಸ್. ಇವಾಗ ಇದು ಹಾಕಿ 20 ಡೇಸ್ ಆಗಿದೆ, ಗಿಡ ಮಾತ್ರ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಬಂದಿದೆ ಗಿಡ. ಮತ್ತು ನೋಡಿ, ಈ ಥರ ಗಿಡಗಳು ನಿಲ್ಲಿಸಿದ್ದೀವಿ ನೋಡಿ, ಗಿಡಗಳು ನೋಡಿ. ಗಳಿಂದ ಗಳಕ್ಕೆ ಏನಿಲ್ಲ ಅಂದ್ರೆ ಒಂದು 7 ಅಡಿ ನಿಲ್ಲಿಸಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ ಗಿಡಗಳು. ಈ ಗಳ ನಿಲ್ಲಿಸಾದ ಮೇಲೆ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತಂದರೆ, ಬ್ಲ್ಯಾಕ್ ವೈರು ಮೇಲೆ ಟೋಟಲ್ ನಾವು 3 ಸ್ಟೆಪ್ಪು ದಾರ ಎಳೆದಿದ್ದೀವಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ನೇ ದಾರ, ಇದು ವೈರು, ಪ್ಲಾಸ್ಟಿಕ್ ವೈರ್. ಇದು ನೆಕ್ಸ್ಟ್ ಇದು 2ನೇ ದಾರ, ಇದು 3ನೇ ದಾರ, ಇದು 3ನೇ ದಾರ, 3ನೇ ದಾರ. ಇದು ಈ ಥರ ಎಳೆದಿದ್ದೀವಿ ನೋಡಿ. ಈ ಥರ ಕಾಣಿಸುತ್ತೆ ನೋಡಿ, ಈ ದಾರ ಕಾಣಿಸ್ತಾ ಇದೆಯಲ್ಲ. ಈ ಥರ 3 ಲೇಯರ್ ಆಗಿ ಎಣೆದಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ಬಲೆ ಎಣಿಬೇಕು. ಬಲೆ ಎಣ್ದಿರೋ ತೋರಿಸ್ತೀನಿ. ಆಗಲೇ ಇದು ಆ್ಯಕ್ಚುಲಿ ಇದು 1 ವಾರ ಮುಂಚೆನೇ ನಾವು ಬಲೆ ಎಣಿಬೇಕಾಯಿತು. ಯಾಕಂದರೆ ಮಳೆ ಬೀಳ್ತಿರೋ ಕಾರಣಕ್ಕಾಗಿ ಎಣಿಯೋಕ್ಕಾಗಲಿಲ್ಲ. ಆದ್ರೂ ಇವಾಗೂ ಮಳೆ ಬೀಳ್ತಾ ಇದೆ, ಆದ್ರೂ ಎಣಿತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ಆ ಕಡೆ ಈ ಕಡೆ ಭದ್ರವಾಗಿರಲಿ ಅಂದ್ಬಿಟ್ಟು ಒದೆ ಕೊಟ್ಟು ನಿಲ್ಲಿಸಿದ್ದೀವಿ. ನೀವು ನೋಡ್ತಾ ಇದ್ದೀರ ಬಲೆ ಯಾವ ಥರ ಹಿಡ್ದಿದ್ದೀವಿ ಅಂತಂದರೆ ನೋಡಿ ಫ್ರೆಂಡ್. ಈ ಥರ ನೋಡಿ, ಈ ಥರ ಹಿಡ್ದಿದ್ದೀವಿ. ಇದೇನಾಗುತ್ತೆ, ಈ ಥರ ಹಿಡಿದ್ರೆ ಇದೆಯಲ್ಲ, ಇದು ಇದೇ ದಾರಕ್ಕೆ ಸುತ್ಕೊಂಡು ಅದೇ ಹಬ್ಕೊಂಡು ಹೋಗುತ್ತೆ ಮೇಲೆ. ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಥರ ಬಲೆ ಹಿಡ್ದಿದ್ದೀವಿ. ಕಾಣಿಸ್ತಾ ಇದೆಯಲ್ಲ, ಈ ಥರ ಬಲೆ ಎಳೆದಿದ್ದೀವಿ. ಕಾಣಿಸ್ತಾ ಇದೆಯಲ್ಲ, ಈ ಥರ ಸುತ್ತ ಬಲೆ ಎಳೆದಿದ್ದೀವಿ. ಇದು 1 ಸ್ಟೆಪ್ ಎಳೆದಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನು ನೋಡಿ, ಈ ದಾರದಿಂದ ಈ ದಾರಕ್ಕೆ ಇನ್ನೊಂದು ಸ್ಟೆಪ್ ಬೆಳೀಬೇಕು. ಇದು ಇನ್ನೂ ಬೆಳಿಬೇಕಲ್ಲ, ಅದಕ್ಕೆ ಇವಾಗ ನಾವು 1 ಸ್ಟೆಪ್ ಎಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು 1 ವಾರ ಕಳೆದ್ರೆ, 7 ದಿನ ಕಳೆದ್ರೆ ತಿರ್ಗಾ ಇದು ಈ ದಾರದಿಂದ ಈ ಬ್ಲ್ಯಾಕ್ ದಾರಕ್ಕೆ ಇನ್ನೊಂದು ಸ್ಟೆಪ್ ದಾರ ಎಳಿಬೇಕು.
ನೆಕ್ಸ್ಟ್ ಈ ಸ್ಟೆಪ್ಪನ್ನ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ.